ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಕಾಲ್ ಮಾಡಿ ಎಲ್ಲಿ ಎಂತ ಅಡ್ರೆಸ್ ಕೇಳ್ತಿದ್ರು. ಟಿ ವಿ ಯೂನಿಟ್ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಇಲ್ಲೆಲ್ಲ ಕಂಟೈನರ್ಸ್ ಎಲ್ಲ ತುಂಬ ಕೊಟ್ಟಿದ್ದಾರೆ, ಹಿಡನ್ ಪ್ಯಾನಲ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಎಲ್ಲ ಯೂನಿಕ್ ಆಗಿ ಶೆಲ್ಫ್ ಎಲ್ಲ ಮಾಡಿದ್ದಾರೆ. ಈ ಪ್ರೊಫೈಲ್ ಲೈಟ್ ನೀವು ನೋಡ್ತಾ ಇರ್ಬೋದು, ಕಟ್ ಡಿಸೈನ್ ಇದೆ. ಇದು ಆಲ್ಮೋಸ್ಟ್ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲದೆ ಸ್ವಲ್ಪ ವೆರೈಟಿಯಾಗಿ ನಾವು ಕನ್ವರ್ಟ್ ಮಾಡಿ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದು ನಿಮಗೆ. ಸೊ ನಾವು ಏನೇನು ಪ್ಲ್ಯಾನ್ ಮಾಡಿದ್ವೋ ಅದಕ್ಕಿಂತ ತುಂಬ ಚೆನ್ನಾಗೇ ಆಗಿದೆ. ಸೊ ಪ್ಲ್ಯಾನ್ ಮಾಡಿದ್ದಕ್ಕೂ ಇನ್ನೂ ಚೆನ್ನಾಗಿ ಬಂದಿದೆ. ಎಲ್ಲ ಡಿಸೈನ್ಸು, ಇಂಟೀರಿಯರು ಎಲ್ಲ. ನಾಗಸಂದ್ರ ಲೊಕೇಶನಲ್ಲಿ 30-40 ಸೈಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನಾವು ಅಷ್ಟಕ ಕನ್ಸ್ಟ್ರಕ್ಷನ್ ಗ್ರೂಪಿಂದ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮುಗಿಸಿದ್ದೀವಿ. ಪ್ಲಸ್ ಐಕಾನಿಕ್ ಏರಿಯಾ ಇಂಟೀರಿಯರ್ಸಲ್ಲಿ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಇದು ನಮಗೆ ಫ್ರಂಟ್ ಎಲಿವೇಷನ್ ಆಗಿದೆ. ಈ ಫ್ರಂಟ್ ಎಲಿವೇಷನಲ್ಲಿ ನಾವು ವೆಟ್ರಿಫೈಡ್ ಟೈಲ್ಸ್ ಮತ್ತು ಸ್ಟೋನ್ ಕ್ಲಾಡಿಂಗ್ ಮತ್ತು ಟೆಕ್ಸ್ಚರ್ ಪೇಂಟಿಂದ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪಾರ್ಕಿಂಗ್ ಏರಿಯಾ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ 360 ಡಿಗ್ರಿ ಏನಿದೆ ಕಂಪ್ಲೀಟ್ಲಿ ನಮಗೆ MS ವರ್ಕಿಂದ ಫುಲ್ ಪ್ಯಾಕ್ ಆಗಿದೆ. ಬಿಕಾಸ್ ಸೇಫ್ಟಿ ಪರ್ಪಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಸ್ಟಮರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ MS ಗೇಟಿಂದ ಹಿಡಿದು ಕಾಂಪೌಂಡ್ ಆದಮೇಲೆ ರಿಮೈನಿಂಗ್ ಸ್ಪೇಸ್ ಏನಿದೆ ಕಂಪ್ಲೀಟ್ಲಿ MS ವರ್ಕಿಂದ ನಾವು ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಸೊ ಇದು 100% ಸೇಫ್ಟಿಗೋಸ್ಕರ ಮಾಡ್ಕೊಂಡಿರೋ ಪ್ಲ್ಯಾನ್. ಈ ಟಿ ವಿ ಯೂನಿಟ್ ನೀವು ನೋಡ್ತಾ ಇದ್ದೀರಾ, ನಾವು ಡಿಸೈನಲ್ಲಿ ಹೇಗೆ ನಾವು ಮಾಡಿಕೊಟ್ಟಿದ್ವಿ ಅದೇ ಥರ ಎಕ್ಸಿಕ್ಯೂಟ್ ಆಗಿದೆಯಾ? ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ಆಫ್ಟರ್ ಎಕ್ಸಿಕ್ಯೂಷನ್? ಟಿ ವಿ ಯೂನಿಟ್ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಇಲ್ಲೆಲ್ಲ ಕಂಟೈನರ್ಸ್ ಎಲ್ಲ ತುಂಬ ಕೊಟ್ಟಿದ್ದಾರೆ, ಶಟರ್ಸು ಮತ್ತು ಇಲ್ಲಿ ಹಿಡನ್ ಪ್ಯಾನಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದು ಟೇಲ್ಸಿಗೆ ಕಾಂಬಿನೇಷನ್ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಯೂನಿಕ್. ಅದು ಹಾಲಿಗೆ, ಮೇನ್ ಹಾಲಿಗೆ ಟಿ ವಿ ಯೂನಿಟೇ ತುಂಬ ಚೆನ್ನಾಗಿ ಬರಬೇಕು. ಇದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದೊಂದು ಯೂನಿಕ್ ಆಗಿ ಬಂದಿದೆ. ಫಸ್ಟ್ ಫ್ಲೋರಿಗೆ ಹೋಗೋಣ. ಇದೇನಿದೆ ಸ್ಟೆಪ್ಸ್ ನೋಡ್ತಾ ಇದ್ದೀರಲ್ವಾ, ಕಂಪ್ಲೀಟ್ಲಿ ಸ್ಟೇರ್ ಕೇಸ್ ಸ್ಟೆಪ್ಸ್ ಕಂಪ್ಲೀಟ್ಲಿ ನಮಗೆ ವೆಟ್ರಿಫೈಡ್ ಟೈಲ್ ಮತ್ತು ಲಪೋತ್ರ ಗ್ರಾನೈಟ್ ಕಾಂಬಿನೇಷನಿಂದ ಮಾಡ್ಕೊಂಡಿರೋದು. ಪ್ಲಸ್ ಈ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು, ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇದು ನಮಗೆ ಎಂಟ್ರೆನ್ಸಲ್ಲಿ ಮೇಯ್ನ್ಲಿ ಅಟ್ರಾಕ್ಟಿವ್ ಆಗೋ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು. ನಾವು ಫಸ್ಟ್ ಫ್ಲೋರಲ್ಲಿ ಒಂದು ಪೇರೆಂಟ್ಸ್ ರೂಮ್ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದು ಓನರ್ ಅವರ ಮದರ್ ಇರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಕಾಟ್ ಇದೆ. ಕಾಟು ಜೊತೆಲಿ ಇದು ಕೆಳಗಡೆ ಬೇಸಿಕ್ ಲಿಫ್ಟಪ್ ಇರುತ್ತೆ, ಕಂಪ್ಲೀಟ್ಲಿ ಲಿಫ್ಟಪ್ ಮೆಕ್ಯಾನಿಸಮ್ ಇರುತ್ತೆ ಕೆಳಗಡೆ ವಿತ್ ಸ್ಟೋರೇಜು. ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ಬೇಕಂತಂದರೆ, ಇದು ನಾವು ಐರನ್ ಮಾಡೋದಕ್ಕೆ ಅಂತಲೇ ನಾವು ಯೂನಿಟ್ನ ತೊಗೊಂಡಿದ್ದೀವಿ, ಐರನ್ ಬೋರ್ಡ್ ಅಂತ. ಸೊ ಜಸ್ಟ್ ಅಲ್ಲಿ ಪ್ಲಗ್ ಮಾಡಿ ಐರನ್ ಮಾಡಿ ಮತ್ತು ನಾವು ಇದನ್ನು ರಿಟರ್ನ್ ಇನ್ಸರ್ಟ್ ಮಾಡ್ಬೋದು. ಎಲ್ಲ ಸಾಫ್ಟ್ ಕ್ಲೋಸ್ ಸಿಸ್ಟಮ್ ಆಗಿರುತ್ತೆ. ಫಸ್ಟ್ ಫ್ಲೋರ್ ಎಲ್ಲ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಬಂದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮಗೆ ಸ್ವಿಂಗ್ ಇದೆ. ಇದು ಬಂದು ನಮಗೆ ಮೇಜರ್ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಬಿಲ್ಡಿಂಗಲ್ಲಿ. ಆಮೇಲೆ ನಮಗೆ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಒಂದು ಫೋಟೋ ಫ್ರೇಮ್ ವಾಲ್ ಅಂತ. ಇಲ್ಲಿ ನಾವು ಕಂಪ್ಲೀಟ್ಲಿ ಎಂಟಿ ವಾಲ್ ಬಿಡೋದ್ರ ಬದಲು ಈ ಥರ ವುಡನ್ ಬೀಡಿಂಗ್ ಕೊಟ್ಟು ನಾವು ಹೈಲೈಟ್ ಮಾಡಿದ್ದೀವಿ. ಬಿಕಾಸ್ ಈ ಎಂಟೈರ್ ಬಿಲ್ಡಿಂಗಲ್ಲಿ ಇನ್ಸೈಡ್ ಏನಿದೆ ಒಂದು ಲೈಟ್ ಥೀಮ್ ವೈಟ್ ಕಲರ್ನ ಮೇಂಟೈನ್ ಮಾಡಿರೋದ್ರಿಂದ ಮ್ಯಾಕ್ಸಿಮಮ್ ಏನಾಗುತ್ತೆ ಅದನ್ನು ವುಡನಲ್ಲಿ ಮತ್ತು ಬ್ಲ್ಯಾಕಲ್ಲಿ ನಾವು ಹೈಲೈಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 ಬೆಡ್ರೂಮ್ಸ್ ಇದೆ. ಒಂದು ಡಾಟರ್ಸ್ ಬೆಡ್ರೂಮ್ ಅಂತ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಅಂತ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಹೇಗಿದೆ ಕಂಪ್ಲೀಟ್ ವಾಕ್ ಥ್ರೂ ನೋಡೋಣ. ಮೇಡಮ್ ಓನರ್ ಯುಕ್ತ ಅವ್ರು ಇದ್ದಾರೆ ನಮ್ಮ ಜೊತೆ. ಮೇಡಮ್, ಈ ರೂಮ್ ಬಗ್ಗೆ ನಿಮ್ಗೆ ಏನಿಸ್ತು? ಮಾಸ್ಟರ್ ಬೆಡ್ರೂಮ್, ನಿಮ್ಮ ಪೇರೆಂಟ್ಸ್ ಇರ್ತಾರೆ ಇಲ್ಲಿ, ಅವ್ರು ನಿಮ್ಗೆ ಏನಂದರು? ನೀವು ಈ ರೂಮ್ನ ನೋಡಿ ಹೇಗೆ ಅನ್ನಿಸ್ತು? ಡಿಸೈನ್ ಟೈಮಲ್ಲಿ ಯಾವ ಥರ ನೀವು ನೋಡಿದ್ರಿ ಡಿಸೈನ್, ಅದೇ ಥರ ಎಕ್ಸಿಕ್ಯೂಟ್ ಇಲ್ಲಾಗಿದೆಯಾ? ಇದು ಮಾಸ್ಟರ್ ಬೆಡ್ರೂಮು ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಕಲರ್ ಕಾಂಬಿನೇಷನ್ ಆಫ್ ದ ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ಬೆಡ್ಡಿಗೆಲ್ಲ ಕಾಂಬಿನೇಷನ್ ಎಲ್ಲ ನೋಡಿಕೊಂಡು ಮಾಡಿದ್ದಾರೆ. ಸೊ ಡೈನಿಂಗ್ ಏರಿಯಾ ಮತ್ತು ಬ್ರೇಕ್ಫಾಸ್ಟ್ ಯೂನಿಟ್ ಎಲ್ಲಿದೆ ಅಲ್ಲಿ ನಿಯರ್ ಸ್ಪೇಸಲ್ಲಿ ನಾವು ಒಂದು ಕಾಮನ್ ವ್ಯಾನಿಟಿ ಅಂತ ಕೊಡ್ತೀವಿ, ಜಸ್ಟ್ ಏನು ಹ್ಯಾಂಡ್ ವಾಶ್ ಪರ್ಪಸಿಗೋಸ್ಕರ. ಇಲ್ಲಿ ನೋಡ್ತಿರ್ಬೋದು ಏನು ವ್ಯಾನಿಟಿ ಬಂದಿದೆ, ಸಿಂಕ್ ಬಂದಿದೆ, ಅದ್ರ ಕೆಳಗಡೆ ನಾವು ಬೇಸ್ ಸ್ಟೋರೇಜ್ ಕೊಟ್ಟಿರ್ತೀವಿ. ಸೊ ಪ್ಲಂಬಿಂಗ್ ಪಾಯಿಂಟ್ಸ್ ಎಲ್ಲ ಹೈಡ್ ಮಾಡೋದಕ್ಕೆ ಲಿವಿಂಗ್ ಏರಿಯಾದಲ್ಲ ಅದೆಲ್ಲ ಅಕೋರ್ಡಾಗಿ ಕಾಣುತ್ತೆ. ಒಂದು ಮನೆಯಲ್ಲಿ ಲಿವಿಂಗ್ ಏರಿಯಾ ಎಷ್ಟು ಇಂಪಾರ್ಟೆಂಟ್, ಅದೇ ಥರ ಕಿಚನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಫೀಮೇಲ್ಸ್ ಕಿಚನಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸೊ ತುಂಬ ಕಾನ್ಷಿಯಸ್ ಆಗಿ ನಾವು ಕಿಚನ್ ಏರಿಯಾನ ನಾವು ಕಂಪ್ಲೀಟ್ ಡಿಸೈನ್ ಮಾಡ್ಕೊತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಮಗೆ ಕಂಪ್ಲೀಟ್ ಓಪನ್ ಟೈಪ್ ಕಿಚನ್ ಇದೆ. ಪ್ಲಸ್ ಇಲ್ಲಿ ಬ್ರೇಕ್ಫಾಸ್ಟ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ನಮಗೆ ಬ್ರೇಕ್ಫಾಸ್ಟ್ ಪ್ಯಾನಲಿಂಗ್ ಏನು ನೋಡ್ತಿದ್ದೀರಾ, ಇದು ಬಂದು ಕಂಪ್ಲೀಟ್ ಫ್ಲೂಟೆಡ್ ಪ್ಯಾನಲ್ಸಿಂದ ಆಗಿರುತ್ತೆ. ಇಲ್ಲಿ 3 ಡ್ರಾಪ್ ಲೈಟ್ಸ್ ಕೊಟ್ಟಿರ್ತೀವಿ. ಸೊ ದಟ್ ಇಲ್ಲಿ 3 ಚೇರ್ಸ್ ಬರುತ್ತೆ. ಆವಾಗ ನಮಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಒಂದು ಬೇರೆ ಥರ ಫೀಲ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯು ಶೇಪ್ ಕಿಚನ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಹಾಬ್ ಯೂನಿಟ್ ಕೊಟ್ಟಿರ್ತೀವಿ. ಹಾಬಲ್ಲಿ ನಿಮಗೆ 3 ಟ್ಯಾಂಡಮ್ಸ್ ಬಂದಿರುತ್ತೆ. ಇದು ವಿತೌಟ್ ರೈಲಿಂಗ್ದು, ಒಂದು ಕಟ್ಲರಿ ಇಡೋದಕ್ಕೆ, ಇನ್ನೊಂದು ಪ್ಲೇಟ್ ಟ್ರೇ ಇಡೋದಕ್ಕೆ. ನೆಕ್ಸ್ಟು ನಮಗೆ ಕಾರ್ನರ್ ಸ್ಪೇಸಸ್ಸು ಯುಟಿಲೈಸ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ, ಅದರಿಂದ ನಾವು ಮ್ಯಾಜಿಕ್ ಕಾರ್ನರ್ ಅಂತ ಕೊಡ್ತೀವಿ. ಸೊ ಎಂಡ್ ಕಾರ್ನರ್ ತನಕ ನಾವು ಮ್ಯಾಕ್ಸಿಮಮ್ ಸ್ಪೇಸ್ನ ಯುಟಿಲೈಸ್ ಮಾಡೋ ಥರ ಮೆಕ್ಯಾನಿಸಮ್ಸ್ನ
ಕೊಟ್ಟಿರ್ತೀವಿ. ಇದು ಟೀ ಕುಡ್ದು ಏನಪ್ಪ ವಾಸ್ಕಲ್ ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಮ್ಯಾಚ್ ಆಗಂಗೆ ಲ್ಯಾಮಿನೇಟ್ ಮಾಡಿದ್ದಾರೆ. ಸೇಮ್ ಮ್ಯಾಚಿಂಗ್ ಕಲರ್ಸು, ಅದು ನೋಡಿದ್ರೆ ಟೀ ಕುಡ್ ಥರನೇ ಇದೆ. ಇದನ್ನು ಕಿಚನ್ ತುಂಬ ಪ್ರಯಾರಿಟಿ ಆಗಿ ನಾವು ತಗೊಂಡು ಮಾಡ್ತೀವಿ. ಓಪನ್ ಕಿಚನ್ ಇದೆ ಅಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಮಾಡಿದಾರಲ್ಲ ಗ್ರಾನೈಟ್ ಬ್ರೇಕ್ಫಾಸ್ಟ್ ಯೂನಿಟ್, ಅದು ತುಂಬ ಚೆನ್ನಾಗಿ ಬಂದಿದೆ. ಹೇಗನ್ಸ್ತು ಮ್ಯಾಮ್? ನೀವು ಆಲ್ರೆಡಿ 1 ಮಂತ್ ಯೂಸ್ ಮಾಡಿದ್ದೀರಾ, ಎಲ್ಲ ಚೆನ್ನಾಗಿ ಫೀಸಿಬಲ್ ಆಗಿ ಆರಾಮಾಗಿದೆ. ನಾವಿವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ಸ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಡಾಟರ್ಸ್ ಬೆಡ್ರೂಮ್ ಅಂತ. ಸೊ ಈಗ ನಾವು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ ಕಂಪ್ಲೀಟ್ ವಾಕ್ ಥ್ರೂ ನಮ್ಮ ಮೇಡಮ್ ಯುಕ್ತ ಅವರಿದ್ದಾರೆ, ಅವ್ರನ್ನೇ ನಾವು ವಿಚಾರಿಸ್ತಾ ಹೋಗೋಣ ಒಂದೊಂದು ಯೂನಿಟ್ ಹೇಗೆ ಅನ್ನಿಸ್ತು, ಹೇಗಿದೆ ಕಲರ್ ಕಾಂಬಿನೇಷನ್ಸ್ ಅಂತ. ಮ್ಯಾಮ್, ಫಸ್ಟ್ ಬಂದು ನಮಗೆ ಎಂಟ್ರೆನ್ಸಲ್ಲಿ ಒಂದು ಫೋಲ್ಡಬಲ್ ಟೇಬಲ್ ಇದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಮ್ಯಾಮ್? ಫೋಲ್ಡಬಲ್ ಟೇಬಲ್ ಆ್ಯಕ್ಚುಲಿ ಇಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದು, ಅವ್ರು ಪ್ಲ್ಯಾನ್ ಎಲ್ಲ ಮಾಡಿದ್ದಾರೆ. ಇದು ಜಸ್ಟ್ ಹಿಂಗೆ ಎಳ್ದು ಹಿಂಗೆ ಬಿಟ್ಟರೆ ಫೋಲ್ಡ್ ಆಗುತ್ತೆ, ಹಂಗೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಟ್ಟರೆ ವಾಪಸ್ ಟೇಬಲ್ ಆಗುತ್ತೆ. ಸೊ ಅದು ತುಂಬ ಈಸಿ ಇದೆ ಅವೆಲ್ಲ ಯೂಸ್ ಮಾಡೋಕ್ಕೆ. ಕಲರ್ ಕಾಂಬಿನೇಷನ್ ಯೂಶಲಿ ಇದು ತುಂಬ ಯೂನೀಕ್ ಕಲರ್ ಚೂಸ್ ಮಾಡಿದ್ದಾರೆ. ಅದು ಬೆಡ್ಡಿಗೆ ಮತ್ತು ಅದಕ್ಕೆಲ್ಲ ನೀಟಾಗಿ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಆಮೇಲೆ ಆ ಯೂನಿಟ್ಟು ಅಷ್ಟೇ ಎಲ್ಲ ರಿಲೇಟೆಡ್, ಸೀಟರ್ ಯೂನಿಟ್ಟು, ಮತ್ತು ಇಲ್ಲಿ ಹಿಂದೆಗಡೆನೂ ಅಷ್ಟೇ. ಇಲ್ಲಿ ಡ್ರೆಸ್ಸಿಂಗ್ ಇದೆ, ಡ್ರೆಸ್ಸಿಂಗ್ ಪ್ಲಸ್ ಇಲ್ಲಿ ನಾವು ಕಂಪ್ಲೀಟ್ ಪ್ಲಾನಲಿಂಗ್ ಥರ ಕೊಟ್ಟು 2 ಕಲರ್ ಕಾಂಬಿನೇಷನಲ್ಲಿ ಹೈಲೈಟ್ ಮಾಡ್ಕೊಂಡಿದ್ದೀವಿ, ಮಿರರ್ ಕೊಟ್ಟಿದ್ದೀವಿ. ಸೊ ರೆಗ್ಯುಲರ್ ಯೂಸ್ ಕ್ಲಾತ್ಸ್ ಏನಿರುತ್ತೆ ಬಂದು ಇಲ್ಲಿ ನಾವು ಹ್ಯಾಂಗ್ ಮಾಡ್ಬೋದು. ಮತ್ತು ಲಿವಿಂಗ್ ಏರಿಯಾ ಎಂಟ್ರಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಫೈರ್ ಯೂನಿಟ್ ಬಂದು ಬಿವೆಲ್ಡ್ ಗ್ಲಾಸ್ ಮಿರರಿಂದ ಮತ್ತು ಪ್ಯಾನಲಿಂಗ್ ಯು ಶೇಪ್ ಆರ್ಕಿಟ್ರೆ ಪ್ಯಾನಲಿಂಗಿಂದ ಕಂಪ್ಲೀಟ್ ಆಗಿದೆ. ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಕೋಲೈಟ್ ಕೊಟ್ಟು ನಾವು ಹೈಲೈಟ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ಕೆಳಗಡೆ ನಾವು ನೋಡ್ತಾ ಇರ್ಬೋದು ಸೀಟರ್ ಸ್ಟೋರೇಜ್ ಇದೆ. ಇಲ್ಲಿ ನಮಗೆ ಏನಾದರೂ ಒಂದು ಸ್ಟೋರೇಜ್ ಪರ್ಪಸ್ಗೆ ಇಡ್ಬೋದು ಅಂದರೆ ಎಲ್ಲನೂ ಇಲ್ಲಿ ನಾವು ಸ್ಟೋರೇಜ್ ಇಡ್ಬೋದು. ಈ ಒಂದು ಪ್ರಾಜೆಕ್ಟಲ್ಲಿ ನಮಗೆ ಯುನೀಕ್ ಕಾನ್ಸೆಪ್ಟಲ್ಲಿ ಮಾಡಿರೋದು ಸ್ಟೇರ್ ಕೇಸ್ ಸ್ಟೋರೇಜ್ ಯೂನಿಟು. ಇಲ್ಲಿ ರೆಗ್ಯುಲರಾಗಿ ಏನು ಕಾನ್ಸೆಪ್ಟ್ ಆಗುತ್ತೆ ಅಂತಂದರೆ ಕಂಪ್ಲೀಟ್ಲಿ ಒಂದು ವುಡನ್ ಶಟರ್ ಕೊಟ್ಟು ಹೈಡ್ ಮಾಡಿ ಕಂಪ್ಲೀಟ್ ಏನೇ ಸ್ಟೋರೇಜಸ್ ಇದ್ದರೂ ಅಲ್ಲೆಲ್ಲ ಸ್ಟೋರ್ ಮಾಡಿ ಡಂಪ್ ಮಾಡಿ ರೆಗ್ಯುಲರ್ ಪ್ಯಾಟರ್ನಾಗಿ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಓಪನ್ ಬಾಕ್ಸ್ ಕಾನ್ಸೆಪ್ಟು ಪ್ಲಸ್ ಪುಸ್ಟ್ ಓಪನ್ ಶಟರ್ ಕೊಟ್ಟಿರ್ತೀವಿ, ಮತ್ತು ಪುಸ್ಟ್ ಓಪನ್ ಡ್ರಾಯರ್ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಶಟರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಈಗ ಮಾಸ್ಟರ್ ಬೆಡ್ರೂಮ್ ಆಯಿತು, ನೆಕ್ಸ್ಟ್ ನಮಗೆ ಡಾಟರ್ಸ್ ಬೆಡ್ರೂಮ್ ಇದೆ. ಯುಕ್ತಾ ಮೇಡಮ್ ಅವ್ರದ್ದು ಈ ರೂಮು. ಸೊ ಅವರೇ ಈ ರೂಮ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಮೇಡಮ್, ಈ ರೂಮ್ ಸ್ಪೆಷಲಿ ನಿಮ್ಗೆ ಏನು ಅನ್ನಿಸ್ತು ಕಂಪೇರ್ ಟು ಅದರ್ ರೂಮ್ಸ್? ಈ ರೂಮ್ ನಿಮಗೆ ಈ ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ಇದನ್ನು ನಾವು ಡಿಸೈನ್ ಮಾಡಬೇಕಾದ್ರೆ ನಿಮ್ಮ ಒಂದು ಇನ್ಪುಟ್, ನಿಮ್ಮ ಒಂದು ಟೇಸ್ಟ್ ತೊಗೊಂಡೆ ನಾವು ಎಲ್ಲ ಒಂದು ಕಲರ್ಸ್ನ ನಾವು ಇಲ್ಲಿ ಪಿಕ್ ಮಾಡಿದ್ದು. ನಿಮ್ಗೆ ಹೇಗೆ ಅನ್ನಿಸ್ತು ಈ ರೂಮ್ ಕಂಪ್ಲೀಟಾಗಿ? ಈ ರೂಮ್ ತುಂಬ ಯುನೀಕಾಗಿ ಬಂದಿದೆ. ಬಿಕಾಸ್ ನಾನೇ ಈ ಲೈಟ್ ಬ್ಲೂ ಆಗೇ ಬೇಕು ಥೀಮ್ ಅಂತ ಹೇಳಿ ಇಡೀ ರೂಮು ಲೈಟ್ ಬ್ಲೂ ಥೀಮ್ ಮಾಡಿಸಿದ್ದೀನಿ. ಲೈಟ್ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಹಾಕಿ ವಾರ್ಡ್ರೂಬು, ಆ ಕಡೆ ಬೆಡ್ ಶೆಲ್ಫ್ ಹತ್ರ ಅದು ಹೆಡ್ ಬೋರ್ಡ್, ಆಮೇಲೆ ಅಲ್ಲಿ ಸ್ಟಡಿ ಟೇಬಲ್ಲು ಎಲ್ಲ. ಆಮೇಲೆ ಇಲ್ಲಿ ವಾಕಿಂಗ್ ಕ್ಲೋಸೆಟ್ಟು ಆ್ಯಕ್ಚುಲಿ ಸ್ಪೇಸೇ ಇರಲಿಲ್ಲ. ಇದು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಈ ಥರ ಅವರು ಲಾಸ್ಟ್ ಮೂಮೆಂಟಲ್ಲಿ ಮಾಡಿಕೊಂಡು ನಮಗೆ ಕೊಟ್ಟರು. ಇದೇ ನನ್ನ ರೂಮಲ್ಲಿ ತುಂಬ ಯೂನೀಕ್ ಪ್ಲೇಸ್ ಅಂದರೆ ಇದು ವಾಕಿಂಗ್ ಕ್ಲೋಸೆಟ್ಟು. ಆಮೇಲೆ ಇದು ಕಾಂಬಿನೇಷನು ಮಿರರ್ ಹಿಂದೆಗಡೆನೂ ಲೈಟ್ ಬಂದಿದೆ. ಸೊ ಈಸಿಯಾಗಿ ಫೋಟೋ ಎಲ್ಲ ತೊಗೊಬೋದು ರೆಡಿ ಆಗಬೇಕಂದಾಗ. ಓನರ್ ರೂಪಾ ಮೇಡಮ್ ಇದ್ದಾರೆ, ಅವ್ರ ಡಾಟರ್ ಯುಕ್ತ ಅವರಿದ್ದಾರೆ. ಸೊ ನೋಡೋಣ ಅವ್ರು ನಮ್ಮ ಕಂಪ್ಲೀಟ್ ಇಂಟೀರಿಯರ್ ಅವ್ರಿಗೆ ಏನು ಅನ್ನಿಸ್ತು ಫ್ರಮ್ ಬಿಗಿನಿಂಗಿಂದ ಎಂಡ್ ತನಕ ಅವ್ರ ಜೊತೆನೇ ಮಾತಾಡ್ತಾ ಹೋಗೋಣ. ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಬಂದಿದೆ, ಮತ್ತೆ ಇದು ಪ್ರೊಫೈಲ್ ಲೈಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಗೃಹಪ್ರವೇಶಕ್ಕೆ, ನಿಮಗೆ ಹೇಗೆ ಕಾಂಪ್ಲಿಮೆಂಟ್ ಬಂತು? ಒಂದೊಂದು ಏರಿಯಾ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಎಲ್ಲರೂ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಇಂಟೀರಿಯರ್ ಯಾರು ಮಾಡಿ ಎಲ್ಲಿ ಎಂತ ಅಡ್ರೆಸ್ ಕೇಳ್ತಿದ್ರು. ಓಕೆ ಮ್ಯಾಮ್, ನಿಮಗೆ ನಿಮ್ಮ ಫ್ರೆಂಡ್ಸ್ ಏನಂತ ಕಾಂಪ್ಲಿಮೆಂಟ್ ಕೊಟ್ಟರು? ಲಿವಿಂಗ್ ಏರಿಯಾ ಆಗಲಿ ಕಂಪ್ಲೀಟ್ ಯಾವುದೋ ಒಂದು ಸ್ಪೆಷಲ್ ಜಾಗ ಅಂತ ಏನಾರು ಹೈಲೈಟ್? ಸ್ಪೆಷಲ್ ಜಾಗ ಅಂತ ಬಂದರೆ ಮೋಸ್ಟ್ಲಿ ದೇವ್ರ ಮನೆನೇ. ಬಿಕಾಸ್ ಇದು ಫುಲ್ಲು ವುಡನ್ ಥರ ಬಂದು ಅಲ್ಲಿ ಗ್ಲಾಸ್ ಮೇಲೆ ಗ್ಲಾಸ್ ಎಲ್ಲ ಬಂದಿದೆ. ಟೀ ಕುಡ್ ಅಲ್ಲ ಇದು, ಹೌದು, ಟೀ ಕುಡ್ಗೆ ಮ್ಯಾಚ್ ಮಾಡಿ ಲ್ಯಾಮಿನೇಟ್ ಮಾಡ್ಕೊಂಡಿದ್ದೀವಿ.